ಗುಣಗಳು ಯಾವುವೆಂಬುದನ್ನು ಈಗ ವಿಚಾರ ಮಾಡೋಣ. ಯಾವ ಗುಣಗಳು ಬೆಳೆದರೆ ಸತ್ಪುರುಷರ ಸಹವಾಸವು ದೊರಕೀತೋ, ಯಾವ ಗುಣಗಳಿರುವವನಿಗೆ ಇಂಥವರು ಸತ್ಪುರುಷರೆಂಬುದು ಸಹಜವಾಗಿಯೇ ಮನಸ್ಸಿಗೆ ತಿಳಿದೀತೋ ಅಂಥ ಗುಣಗಳನ್ನು ಸಾಧಕನು ಸಂಪಾದಿಸಿಕೊಳ್ಳಬೇಕೆಂಬುದು ಯುಕ್ತವಾಗಿದೆ. ನೋಡಿ, ಎರಡು ವಿಷಯ ಹೇಳ್ತಿದ್ದಾರೆ. ಈ ಗುಣಗಳಿಂದ ಸದ್ಗುರು ಸಿಗ್ತಾರಂತೆ. ಅಷ್ಟೇ ಅಲ್ಲ, ಸದ್ಗುರು ಆದವರು ಗೊತ್ತು ಆಗ್ತಾರಂತೆ. ಇವು ಸದ್ಗುರು ಅಂತೂ ಗುರುತಾಗ್ತಾರಂತೆ. ಆ ಗುಣ ಇಸ್ಕೊಂಡ್ರೆ, ಆ ಗುಣ ನಮ್ದಾಗ್ಬಿಟ್ರೆ ಸದ್ಗುರುಗಳು ಸಿಗ್ತಾರೆ, ಸದ್ಗುರುಗಳು ಗುರುತಾಗ್ತಾರೆ. ಯಾವನಲ್ಲಿ ಎಂಥ ಸ್ವಭಾವವಿರುವುದೋ ಅವನಲ್ಲಿಗೆ ಅಂಥ ಸ್ವಭಾವದವರೇ ಸಹಜವಾಗಿ ಆಕರ್ಷಿತರಾಗುತ್ತಾರೆ. ಆದ್ದರಿಂದ ಯಾವನು ಸನ್ಮಾರ್ಗದಲ್ಲಿರುವನೋ ಅವನ ಬಳಿಗೆ ಸನ್ಮಾರ್ಗದಲ್ಲಿರುವವರು ಸೇರುವ ಸಂಭವವು ಹೆಚ್ಚಾಗಿರುವುದು. ಅವನಿಗೆ ಸನ್ನಿಷ್ಠೆಯಲ್ಲಿರುವವರು ಇಂಥವರೆಂಬುದು ಥಟ್ಟನೆ ತಿಳಿಯುತ್ತದೆ. ಆದ್ದರಿಂದ ಅಧ್ಯಾತ್ಮಶಾಸ್ತ್ರಗಳಲ್ಲಿ ತತ್ವ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರುವವರ ಲಕ್ಷಣವನ್ನು ಹೇಗೆ ವರ್ಣಿಸಿರುತ್ತದೆಯೋ ಹಾಗೆ ತಾನೂ ಇರುವುದಕ್ಕೆ ಪ್ರಯತ್ನಿಸಬೇಕು. ಸ್ಥಿತಪ್ರಜ್ಞನು, ಭಕ್ತನು, ಗುಣಾತೀತನು ಮುಂತಾದ ಹೆಸರಿನಿಂದ ಕೃತಾರ್ಥರಾದವರ ವರ್ಣನೆಯನ್ನು ಭಗವದ್ಗೀತೆಯೇ ಮುಂತಾದ ಶಾಸ್ತ್ರಗಳಲ್ಲಿ ಕೊಟ್ಟಿರುತ್ತದೆಯಷ್ಟೇ. ಆ ವರ್ಣನೆಯನ್ನು ಅಡಿಗಡಿಗೂ ಓದಿ ಅರ್ಥವನ್ನು ಅನುಸಂಧಾನ ಮಾಡುತ್ತಿರಬೇಕು. ಆ ತನ್ನ ತಿಳುವಳಿಕೆಯನ್ನು ಕೃತಿಯಲ್ಲಿ ತರುವುದಕ್ಕೆ ಮನಃಪೂರ್ವಕವಾದ ಪ್ರಯತ್ನವನ್ನು ಮಾಡುತ್ತಿರಬೇಕು. ಸಾಧು ವರ್ತನದ ಸಿದ್ಧಿಗೆ ವಿಘ್ನಕಾರಿಯಾದ ನಡತೆಗಳನ್ನು ಮೊದಲು ಬಿಟ್ಟು ಬಿಡಬೇಕು. ಆದ್ದರಿಂದ ಅವುಗಳಲ್ಲಿ ಮುಖ್ಯವಾದವುಗಳನ್ನು ಇಲ್ಲಿ ತಿಳಿಸುವೆವು. ಕೀರ್ತಿ ಕಾಮನೆಯನ್ನು ಎಲ್ಲಕ್ಕೂ ಮೊದಲು ಬಿಡಬೇಕು. ಕೀರ್ತಿ ಎಂಬುದು ಆಶೆಯಿಂದ ಸಂಪಾದಿಸತಕ್ಕ ಗಂಟಲ್ಲ, ಅದು ತಾನೇ ಬರತಕ್ಕದ್ದು. ಒಂದು ವೇಳೆ ಸಿಕ್ಕಿದರೂ ಅದು ನಮ್ಮನ್ನು ಹಾದಿಯಲ್ಲಿ ಮುಗ್ಗರಿಸುವಂತೆ ಮಾಡುವುದೇ ಹೊರತು ಅದರಿಂದ ನಮಗೆ ಮತ್ತೆ ಯಾವ ಪ್ರಯೋಜನವೂ ಆಗುವುದಿಲ್ಲ. ಈ ಗುಟ್ಟನ್ನರಿಯದೆ ಕೆಲವರು ಬೇರೆ ಬೇರೆ ಸಂಘಗಳಲ್ಲಿ ಸಭಾಸದರಾಗುವರು. ಮಠ, ಆಶ್ರಮ ಮುಂತಾದವುಗಳನ್ನು ಸ್ಥಾಪಿಸುವುದಕ್ಕೆ ಹೊರಡುವರು. ಪೈಪೋಟಿಯಿಂದ ಶಾಸ್ತ್ರಾರ್ಥದ ಚರ್ಚೆಗಳನ್ನು ಮಾಡುವರು. ತಮಗೆ ತಿಳಿಯದ ವಿಷಯಗಳನ್ನು ಚರ್ಚಿಸುವ ಲೇಖನಗಳನ್ನು ಪತ್ರಿಕೆಗಳಲ್ಲಿ ಬರೆಯುವುದಕ್ಕೆ ಹೋಗುವರು. ನಿಜವಾಗಿಯೂ ಅಧ್ಯಾತ್ಮದ ಹಾದಿಯನ್ನು ತುಳಿಯಬೇಕೆಂದಿದ್ದರೆ ಸಾಧಕನು ಇಂಥವುಗಳ ಗೊಡವೆಗೆ ಹೋಗದೆ ಇರಬೇಕು. ಭಗವಂತನೇ, ನಾನು ಜನಗಳ ಕಣ್ಣ ಮುಂದೆ ಗಣನೆಗೆ ಬಾರದೆಯೇ ಅವರ ಸೇವೆಯನ್ನು ಮಾಡುವ ಮೂಲಕ ನಿನ್ನ ದಾಸನಾಗಿರುವಂತೆ ಅನುಗ್ರಹ ಮಾಡು ಎಂದು ಹೇಳುತ್ತಿರಬೇಕು. ಭಗವಂತ ಜನರ ಕಣ್ಣಿಗೆ ತೋರ್ಬಾರ್ದು, ಆದ್ರೆ ಅವರೆಲ್ಲ ಸೇವೆ ಮಾಡ್ಬೇಕು, ನಿನ್ನ ದಾಸನಾಗಿರ್ಬೇಕು. ಆ ರೀತಿ ಅನುಗ್ರಹ ಮಾಡು. ನನ್ನನ್ನು ಯಾರು ಗುರ್ಸೋದು ಬೇಡ, ಆದ್ರೆ ನನಗೆ ಯಾವಾಗ್ಲೂ ಮಹಾತ್ಮರ ಸೇವೆ, ಭಗವದ್ಭಕ್ತಿ ಯಾವಾಗ್ಲೂ ಇರೋ ಹಾಗೆ ಮಾಡು ಅಂತ ಕೇಳ್ತಾ ಇದ್ದಾನೆ. ಲಾಭದ ಕಾಂಕ್ಷೆಯನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕು. ಈ ಲೋಕದಲ್ಲಿ ಆತ್ಮಲಾಭಕ್ಕಿಂತ ಹೆಚ್ಚಿನ ಲಾಭವಿಲ್ಲವೆಂಬ ನಿಶ್ಚಯವು ಸಾಧಕನ ಚಿತ್ತದಲ್ಲಿ ಮೂಡಿರಬೇಕು. ಇಂದು ಈ ಲಾಭವಾಯಿತು, ನಾಳೆ ಈ ಲಾಭವನ್ನು ಪಡೆದುಕೊಳ್ಳುವೆನು ಎಂದು ಮನಸ್ಸಿನಲ್ಲಿ ಗುಣಿಸಿಕೊಳ್ಳುತ್ತಿರುವವನು ತನ್ನ ಲಾಭಕ್ಕಾಗಿಯೇ ಕಾಲವನ್ನೆಲ್ಲ ಕಳೆಯಬೇಕಾಗುವುದು. ಅದಕ್ಕಾಗಿ ಮತ್ತೊಬ್ಬರನ್ನು ವಂಚಿಸಬೇಕಾಗುವುದು. ಕೆಲವು ವೇಳೆ ಅವರನ್ನು ಹಿಂಸಿಸಲೂ ಬೇಕಾಗುವುದು. ಅಧ್ಯಾತ್ಮ ವಿಚಾರಕ್ಕೆ ಮನ ಒಲಿಯಬೇಕಾದರೆ ಸಾಧಕನು ಪೂಜಾ ಕಾಮನೆಯನ್ನು ಬಿಡಬೇಕು. ತಾನು ಎಲ್ಲರ ಮೇಲೂ ಅಧಿಕಾರವನ್ನು ನಡೆಯಿಸಬೇಕೆಂದು ಹಾರೈಸುವುದು, ಹಿರಿಯರನ್ನು ಏನೂ ಅರಿಯದವರೆಂದು ಧಿಕ್ಕರಿಸುವುದು, ತಾನು ಸತ್ಪುರುಷನೆಂದು ಮಿಕ್ಕವರು ಅಸತ್ಪುರುಷರೆಂದು ನಂಬುವುದು, ತಾನು ಹಿಡಿದ ಕಾರ್ಯಗಳು ಕೆಲವು ನೆರವೇರಿದ್ದರಿಂದಲೂ ತಾನು ಹೇಳಿದ ಮಾತಿನಂತೆ ಘಟನೆಗಳು ನಡೆದು ಬಂದದ್ದರಿಂದಲೂ ಉಬ್ಬಿ ತಾನು ಸಿದ್ಧ ಪುರುಷನೆಂದೇ ಹೆಮ್ಮೆ ಪಡುವುದು, ಸಭೆಗಳಲ್ಲಿ ಉಚ್ಚಾಸನವನ್ನು ಅಪೇಕ್ಷಿಸುವುದು, ಶಿಷ್ಯರನ್ನು ಕೂಡಿ ಹಾಕುವುದಕ್ಕೆ ಹವಣಿಸುವುದು, ಇವೆಲ್ಲವೂ ರಾಜಸ ಗುಣವು ಹೊರಹೊಮ್ಮಿಕೊಂಡದ್ದರ ಗುರುತೆಂದು ಖಂಡಿತವಾಗಿ ತಿಳಿಯಬೇಕು. ತುಂಬಾ ಶಿಷ್ಯರು ಬೇಕು ಒಂದು ಪಾಠಶಾಲೆಗೆ ಅಂತ ಅಪೇಕ್ಷೆ ಪಡಬೇಡಿ, ತಾನಾಗಿ ಬಂದೇ ಬಂದ್ಕೊಳ್ಳಿ. ತುಂಬಾ ಶಿಷ್ಯರು ಬೇಕು, ದೊಡ್ಡ ಮಠಾಧಿಪತಿ ಆಗ್ಬೇಕು, ದೊಡ್ಡ ಇದಾಗಬೇಕು ಅಂದ್ರೆ ಕೆಟ್ಟ ಗುಣ ಅದು ಬೇಡ ಅಂತ ಇದ್ದಾರೆ.
ಇವುಗಳಿರುವವರೆಗೆ ಸದ್ಗುರುವಿನ ದರ್ಶನ ಲಾಭವು ಎಂದಿಗೂ ದೊರೆಯಲಾರದು. ಮುಖ್ಯವಾಗಿ ತ್ರಿಕರಣಗಳನ್ನು ಪರಿಶುದ್ಧವಾಗಿಟ್ಟುಕೊಂಡು ಅವುಗಳನ್ನು ಭಗವತ್ ಕಾರ್ಯದಲ್ಲಿಯೇ ವಿನಿಯೋಗಿಸುತ್ತಿರಬೇಕು. ಶರೀರದಿಂದ ಮಾಡುವ ಕೆಲಸವೆಲ್ಲವೂ ಭಗವಂತನಿಗೆ ಅರ್ಪಣೆಯಾಗುವ ನಿಷ್ಕಾಮ ಕರ್ಮವಾಗಿರಬೇಕು. ಬಾಯಿಯಲ್ಲಿ ಯಾವಾಗಲೂ ಪ್ರಿಯ ಹಿತ ಸತ್ಯ ವಚನಗಳೂ ಭಗವಂತನ ನಾಮೋಚ್ಚಾರಣೆಯೂ ನಡೆದಿರಬೇಕು. ಸತ್ಶಾಸ್ತ್ರಗಳ ಪಾರಾಯಣವು ಸಾಗಿರಬೇಕು. ಮನಸ್ಸಿನಲ್ಲಿ ಪರೋಪಕಾರ ಬುದ್ಧಿ, ಎಲ್ಲರಲ್ಲಿಯೂ ಯಥಾಯೋಗ್ಯವಾದ ಪ್ರೀತಿ, ಸರ್ವತ್ರ ಭಗವದ್ಭಾವನೆ ಇವುಗಳಿರಬೇಕು. ಸಂಪತ್ತು ವಿಪತ್ತುಗಳಲ್ಲಿ ಒಂದೇ ಸಮನಾಗಿರುವುದು, ದುರ್ವಾಸನೆಗಳನ್ನು ಶುಭವಾಸನೆಗಳಿಂದ ಪ್ರತೀಕಾರ ಮಾಡುವುದು, ಈ ಅಭ್ಯಾಸವು ನಡೆದಿರಬೇಕು. ಏಕಾಂತವಾಸದಲ್ಲಿ ರುಚಿ, ಭಗವಂತನ ಧ್ಯಾನದಲ್ಲಿ ತತ್ಪರತೆ, ಇಷ್ಟನಿಷ್ಠೆ ಇವುಗಳು ತಪ್ಪದೆ ನಡೆಯುತ್ತಿರಬೇಕು. ಸನ್ಮಾರ್ಗದಲ್ಲಿ ಬಿಡದೆ ನಡೆಯುತ್ತಿರುವ ಸಾಧಕನಿಗೆ ಯೋಗ್ಯವಾದ ಕಾಲದಲ್ಲಿ ಅವನನ್ನು ಮುಂದಕ್ಕೆ ಒಯ್ಯುವ ಸಮರ್ಥನಾದ ಸದ್ಗುರುವು ಅವಶ್ಯವಾಗಿ ದರ್ಶನ ಕೊಡುತ್ತಾನೆ. ಪೂರ್ಣಾನುಗ್ರಹದಿಂದ ಕೃತಕೃತ್ಯನನ್ನಾಗಿ ಮಾಡಿಯೇ ತೀರುತ್ತಾನೆ. ಎಷ್ಟು ಭರವಸೆ ಕೊಡ್ತಾ ಇದ್ದಾರೆ ಗುರುಗಳು ನೋಡಿ. ಗುರುಗಳು ಬಂದೇ ಬರ್ತಾನೆ, ಅನುಗ್ರಹ ಮಾಡೇ ಮಾಡ್ತಾನೆ. ಅಕಸ್ಮಾತ್ ಅಂತ ಗುರು ಭಗವಂತನೇ ಗುರುವಾಗಿ ಬಂದ್ಬಿಡ್ತಾನೆ. ಯಾರು ಅಂತವ್ರು ಇಲ್ಲ ಅಂದ್ರೆ ನಾನೇ ಗುರುವಾಗಿ ಬರ್ತೀನಿ ಕಣಯ್ಯ, ನೀ ಆ ಗುಣ ಸಂಪಾದನೆ ಮಾಡ್ಕೊ, ಮುಂದೆ ಉದ್ಧಾರ ಮಾಡೋ ಕೆಲಸ ನಂದು ಅಂತ. ನಾವು ಆ ಗುಣಕ್ಕೆ ಮಟ್ಟಕ್ಕೆ ಏರ್ಬೇಕು. ನಮ್ಮನ್ನು ಮುಂದೆ ಕರ್ಕೊಂಡು ಹೋಗೋ ಜವಾಬ್ದಾರಿ ಅವಂದು. ಸದ್ಗುರುವಿನಿಂದ ಆಗುವ ಅನುಗ್ರಹವನ್ನು ಈ ನಿಬಂಧದ ಮೊದಲಿನಲ್ಲಿಯೇ ಸಂಗ್ರಹವಾಗಿ ತಿಳಿಸಿರುತ್ತೇವೆ. ಶಕ್ತಿಪಾತ, ಗ್ರಂಥಿಭೇದ ಎಂಬ ಎರಡು ದಿವ್ಯತರವಾದ ಲಾಭಗಳು ಸದ್ಗುರುವಿನ ಅನುಗ್ರಹದಿಂದ ಶಿಷ್ಯನಿಗೆ ಆಗುತ್ತವೆ. ಶಕ್ತಿಪಾತವೆಂದರೆ ಸದ್ಗುರುವು ಒಂದಾನೊಂದು ದಿನ ನಡೆಯಿಸುವ ಯಾವುದೋ ಒಂದು ಅದ್ಭುತ ಚಮತ್ಕೃತಿ ಎಂದು ಭಾವಿಸ ಮಾಡಬೇಡಿ. ಸದ್ಗುರುವೆಂಬಾತನು ಅಧ್ಯಾತ್ಮ ಶಕ್ತಿಯಿಂದ ಪೂರಿತವಾಗಿರುವ ಒಂದಾನೊಂದು ಯಂತ್ರ ವಿಶೇಷದಂತೆ ಇರುತ್ತಾನೆ. ವಿದ್ಯುತ್ ಶಕ್ತಿಯ ಬ್ಯಾಟರಿ ಎಂಬ ಮೂಲಸ್ಥಾನಕ್ಕೆ ಸಂಬಂಧಪಟ್ಟಿರುವ ತಂತಿಗಳ ಮೂಲಕ ಅದರ ಸಂಬಂಧವಿರುವ ಮತ್ತೊಂದು ಕಡೆಗೂ ಆ ಶಕ್ತಿಯು ಪ್ರವಹಿಸುವಂತೆ ಸದ್ಗುರುವಿನಿಂದ ಆಧ್ಯಾತ್ಮಿಕ ಶಕ್ತಿಯು ಯೋಗ್ಯನಾದ ಶಿಷ್ಯನಲ್ಲಿಗೆ ಪ್ರವಹಿಸುತ್ತದೆ. ಈ ಪ್ರವಾಹಕ್ಕೆ ಬೇಕಾದ ಗುರುಭಕ್ತಿ ಎಂಬ ಸಂಬಂಧವನ್ನು ಶಿಷ್ಯನು ಕಲ್ಪಿಸಿಕೊಂಡಿರಬೇಕು. ದೀರ್ಘದಂಡ ನಮಸ್ಕಾರ, ಸೇವೆ, ವಿಚಾರ ಮುಂತಾದ ಬಾಹ್ಯದ ನಡತೆಗಳು, ಶ್ರದ್ಧೆ, ಅಧ್ಯಾತ್ಮ ಜ್ಞಾನದಲ್ಲಿ ತತ್ಪರತೆ, ಇಂದ್ರಿಯ ನಿಗ್ರಹ ಮುಂತಾದ ಒಳಗಿನ ನಡತೆಗಳು ಈ ಸಂಬಂಧಕ್ಕೆ ಮುಖ್ಯ ಸಹಕಾರಿಗಳಾಗಿರುತ್ತವೆ. ವಿದ್ಯುತ್ ದೀಪದ ತಂತಿಗಳನ್ನು ನಮ್ಮ ಮನೆಯವರೆಗೂ ಇಡಿಸಿಕೊಂಡು ದೀಪದ ಪ್ರಕಾಶಕ್ಕೆ ತಕ್ಕ ಬಲ್ಬುಗಳೆಂಬ ಗಾಜಿನ ಬುರುಡೆಗಳನ್ನು ಅಲ್ಲಲ್ಲಿಗೆ ಭೌತಿಕ ಶಾಸ್ತ್ರ ವಿಧಿಗಳಿಗೂ ಅನುಸಾರವಾಗಿ ಜೋಡಿಸಿಕೊಂಡರೆ ವಿದ್ಯುತ್ ಯಂತ್ರದ ಗುಂಡಿಯನ್ನು ಒತ್ತಿದ ಮಾತ್ರದಿಂದ ವಿದ್ಯುತ್ ಶಕ್ತಿಯು ಮೂಲಸ್ಥಾನದಿಂದ ನಮ್ಮ ಮನೆಯವರಿಗೂ ಹರಿದು ಬಂದು ದಿವ್ಯತರವಾದ ಬೆಳಕಾಗಿ ಕಾಣಿಸಿಕೊಳ್ಳುವ ಹಾಗೆಯೇ ಸದ್ಗುರುವಿನ ಕರುಣೆಯ ತಂತಿಗಳನ್ನು ನಮ್ಮೊಳಗೆ ತಂದುಕೊಂಡು ನಮ್ಮ ಹೃದಯವೆಂಬ ಸ್ವಚ್ಛವಾದ ಬಲ್ಬನ್ನು ಅವಕ್ಕೆ ಜೋಡಿಸಿಕೊಳ್ಳಬೇಕು. ಆಗ ಚಿತ್ತವನ್ನು ಹೃದಯದ ಕಡೆಗೆ ತಿರುಗಿಸಿದ ಮಾತ್ರದಿಂದ ಹೃದಯದಲ್ಲಿ ದಿವ್ಯತರವಾದ ಅಧ್ಯಾತ್ಮ ಪ್ರಕಾಶವು ಕಾಣಿಸಿಕೊಳ್ಳುವುದು. ನಮ್ಮ ಮುಖದ ಮೂಲಕವಾಗಿಯೂ ಬ್ರಹ್ಮ ತೇಜಸ್ಸಿನ ರೂಪದಲ್ಲಿ ಅದು ಸುತ್ತಲೂ ಹರಡಿಕೊಂಡು ನಮ್ಮ ಸುತ್ತಮುತ್ತಲಿನವರ ಅಜ್ಞಾನಾಂಧಕಾರವನ್ನು ಕಳೆಯುವುದಕ್ಕೆ ಸಾಧನವಾಗುವುದು. ಇದೇ ಶಕ್ತಿಪಾತವು. ಆಮೇಲೆ ನಮ್ಮ ಮನಸ್ಸಿನಲ್ಲಿ ಒಂದು ಹೊಸ ಬಗೆಯ ಮಾರ್ಪಾಡು ಉಂಟಾಗಿ ಬಿಡುತ್ತದೆ. ಮೊದಲು ನಾವು ಎಷ್ಟು ಪ್ರಯತ್ನ ಪಟ್ಟರೂ ನಮ್ಮ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ವಿಷಯಗಳ ಕಡೆಗೆ ಹರಿಯುತ್ತಿದ್ದ ಅಥವಾ ದುರ್ವಾಸನೆಗಳಿಂದ ರಾಗ, ದ್ವೇಷ, ಭಯ, ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ, ಸಂಶಯ, ದುರ್ವ್ಯಸನ, ದುರ್ನಮಸ್ತೆ, ದಾರಿದ್ರ್ಯ, ಋಣ, ರೋಗ, ದುಃಖ ಮುಂತಾದವುಗಳನ್ನೇ ಚಿಂತಿಸಿಕೊಂಡು ವ್ಯಥೆ ಪಡುತ್ತಿದ್ದ ನಮ್ಮ ಮನಸ್ಸು ಇನ್ನು ಮೇಲೆ ವೈರಾಗ್ಯ, ಪ್ರೇಮ, ಧೈರ್ಯ, ತೃಪ್ತಿ, ಶಾಂತಿ, ಔದಾರ್ಯ, ವಿಜ್ಞಾನ, ಅಮಾನಿತ್ವ, ಪರೋಪಕಾರ, ನಿಶ್ಚಯ, ಸದ್ವಿಚಾರ, ಸೌಮನಸ್ಯ, ಸೌಭಾಗ್ಯ, ಸಂಪತ್ತು, ಸ್ವಾಸ್ಥ್ಯ, ಆನಂದ ಮುಂತಾದ ಶುಭ ವಾಸನೆಗಳ ಚಿಂತನೆಯಲ್ಲಿಯೇ ಮಗ್ನವಾಗಿ
ನಮ್ಮ ಸಂಬಂಧದಲ್ಲಿರುವವರಿಗೂ ಇಂಥ ವಾಸನೆಗಳನ್ನೇ ಹಬ್ಬಿಸುವ ಮೂಲ ಸ್ಥಾನವಾಗಿ ಬಿಡುತ್ತದೆ. ಅಲ್ಲ, ಸಂಪತ್ತು ಅಂದ್ರೆ ಅಧ್ಯಾತ್ಮ ಸಂಪತ್ತು. ಸೌಭಾಗ್ಯ ಸಂಪತ್ತು ಅಂದ್ರೆ ಭೌತಿಕ ಧನಕನಕವಾಹ ವಸ್ತು ಅಲ್ಲ, ಅಧ್ಯಾತ್ಮ ಸಂಪತ್ತು ಅಂತ ಅರ್ಥ ಮಾಡ್ಕೋಬೇಕು. ಅಲ್ಲಿಂದ ಮುಂದಕ್ಕೆ ನಾವು ಬೇಡವೆಂದರೂ ಶ್ರದ್ಧಾ ಭಕ್ತಿ ಧ್ಯಾನಗಳಿಂದ ಭಗವಂತನ ಚಿಂತನೆಯಿಂದಲೇ ಕಾಲವನ್ನು ಕಳೆಯುತ್ತಾ ಆನಂದದಿಂದಿರುವಂತೆ ಮನಪ್ರವೃತ್ತಿ ಉಂಟಾಗುತ್ತಿರುತ್ತದೆ. ಇದೇ ಗ್ರಂಥಿ ಭೇದವು. ಶ್ರದ್ಧಾ ಭಕ್ತಿ ಧ್ಯಾನ ಯೋಗ ದವೇಹಿ ಅಂತ ಆ ವಾಕ್ಯವನ್ನೇ ಭಾಷೆಗೆ ಸ್ವಾಮಿಗಳು ಇದ್ದಾರೆ, ಧ್ಯಾನ ಯೋಗದಿಂದ ಇದ್ದಾರೆ ಅಂತ. ಶ್ರುತಿ ಮನಸ್ಸು ಇಟ್ಕೊಂಡು ಬೆಳಿತಾ ಇರ್ತಾರೆ ಗುರುಗಳು. ಸದ್ಗುರುಗಳಲ್ಲಿ ಕೆಲವರು ತಾವು ಪುರಶ್ಚರಣೆ ಮಾಡಿ ಸಿದ್ಧಿಯನ್ನು ಪಡೆದುಕೊಂಡಿರುವ ಯಾವುದಾದರೊಂದು ಮಂತ್ರದ ಮೂಲಕವಾಗಿ ಈ ಶಕ್ತಿಪಾತವನ್ನು ಮಾಡುತ್ತಾರೆ. ಮತ್ತೆ ಕೆಲವರು ರಾಮಾಯಣ, ಭಾಗವತ, ಭಗವದ್ಗೀತೆ ಸದ್ಗ್ರಂಥ ಭಾಗವತ ಸದ್ಗ್ರಂಥ ಭಾಗವತ ಸದ್ಗ್ರಂಥ ಸದ್ಗ್ರಂಥಗಳ ವಚನವನ್ನು ಈ ಕಾರ್ಯಕ್ಕೆ ಸಾಧನವಾಗಿ ಮಾಡಿಕೊಳ್ಳುತ್ತಾರೆ. ಇನ್ನೂ ಕೆಲವರು ಕೇವಲ ತಮ್ಮ ಸಂಭಾಷಣೆಯಿಂದಲೇ ನಮ್ಮ ಮೋಹವೆಲ್ಲವನ್ನೂ ಕಳೆಯುತ್ತಾರೆ. ಆದರೆ ಸದ್ಗುರುವಿನ ಅನುಗ್ರಹವು ಆಯಿತೆಂಬುದಕ್ಕೆ ನಮಗೆ ದೊರೆತ ಮಂತ್ರವಾಗಲಿ, ದೀಕ್ಷೆಯಾಗಲಿ, ಗ್ರಂಥವಾಗಲಿ ಎಂದಿಗೂ ಸಾಕ್ಷಿಯಲ್ಲ. ನಮ್ಮ ಅಧ್ಯಾತ್ಮ ಶಕ್ತಿಯು ಎಷ್ಟರ ಮಟ್ಟಿಗೆ ಉತ್ತೇಜನದಿಂದ ಬೆಳೆಯಿತು, ನಮ್ಮ ಭಕ್ತಿ ವೈರಾಗ್ಯಗಳ ಸಂಪತ್ತು ಎಷ್ಟರ ಮಟ್ಟಿಗೆ ವಶವಾಯಿತು, ನಮ್ಮ ಜೀವನವು ಮೊದಲಿಗಿಂತ ಎಷ್ಟರ ಮಟ್ಟಿಗೆ ಹೆಚ್ಚು ಸಂತೋಷಗಳಿಂದ ಸಾಗುವುದಕ್ಕೆ ಮೊದಲಾಯಿತು ಎಂಬುದೇ ಅದಕ್ಕೆ ಸಾಕ್ಷಿಯಾಗಿರುತ್ತದೆ. ಇಂಥ ಸದ್ಗುರುವಿನ ದರ್ಶನ, ಸ್ಪರ್ಶನ, ಸೇವೆ, ಸಂಭಾಷಣ ಸೌಭಾಗ್ಯವು ಈ ಪುಟ್ಟ ಗ್ರಂಥವನ್ನು ಮನಮುಟ್ಟಿ ಓದುವವರೆಲ್ಲರಿಗೂ ದೊರೆಯುವಂತೆ ಅನುಗ್ರಹಿಸೆಂದು ಸರ್ವರಿಗೂ ಮೂಲ ಗುರುವಾಗಿರುವ ಆ ಭಗವಂತನನ್ನು ಪ್ರಾರ್ಥಿಸಿ ಆತನ ನಮಸ್ಕಾರ ವಚನದಿಂದ ಈ ಬರವಣಿಗೆಯನ್ನು ಉಪಸಂಹಾರ ಮಾಡುವುದು. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತನ್ನಮಾಮಿ.